ಡಸ್ಟ್ ಅಲರ್ಜಿ ಇದೆ ಅಂತ ಹೇಳ್ತಿದ್ದಾರೆ. ಡಸ್ಟ್ ಅಲರ್ಜಿಗೆ ಇಲ್ಲಿ ಆಕ್ಚುಲಿ ಸೈನ್ ಇದು ಲಾರ್ಜ್ ಇಂಟೆಸ್ಟೈನ್ ಎಂಡ್ ಆಗೋ ಜಾಗ ಇವೆರಡನ್ನು ಪ್ರೆಸ್ ಮಾಡ್ತಾ ಬಂದಾಗ ಸರಿ ಹೋಗುತ್ತೆ ಡಸ್ಟ್ ಅಲರ್ಜಿ. ಅಕ್ಯುಪ್ರೆಷರ್ ಅಲ್ವಾ ಮೇಡಮ್? ಪ್ರೆಷರ್. ಓಕೆ. ಡಸ್ಟ್ ಅಲರ್ಜಿ ಆಗೋದು ಯಾವ ಕಾರಣಕ್ಕೆ ಮೇಡಮ್? ಅಂದ್ರೆ ರೀಸನ್ಸ್, ಹೀಟ್ ಕೋಲ್ಡ್, ಅದು ಏನು ರೀಸನ್ ಇರುತ್ತೆ? ತುಂಬಾ ಡ್ರೈ ಆದಾಗ, ಲಂಗ್ಸ್ ತುಂಬಾ ಡ್ರೈ ಆದಾಗ ಆಕ್ಸಿಜನ್ ಕನ್ಸ್ಯೂಮ್ ಮಾಡಕ್ಕಾಗಲ್ಲ. ಅಗೇನ್ ಅಗೇನ್ ಹ್ಮ್. ಡಸ್ಟ್ ಬರ್ತಾನೆ ಇದ್ರೆ ಸೀನು ಅಥವಾ ಇನ್ನೊಂದು ಅವ್ರಿಗೆ ಇದಾಗೋ ತರ ಆಗುತ್ತೆ. ಸೊ ಆಗ ಓಕೆ. ಇವೆರಡನ್ನು ಮಾಡೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗ್ಬೋದು. ಮತ್ತೆ ಈ ಪಾರ್ಟ್ ಎರಡು ಇದೆಯಲ್ಲ ಪಾಯಿಂಟ್ಸ್. ಇವೆರಡು ಪಾಯಿಂಟ್ಸ್ ಎಂಡ್ ಆಗುತ್ತೆ ಇದು. ಮತ್ತೆ ಓಕೆ. ಇದು ಲಂಗ್ಸ್ ರಿಫ್ಲೆಕ್ಷನ್, ಇದನ್ನ ವೀಕ್ಲಿ ಒನ್ ಟೈಮ್ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಬೆಟರ್ ಫೀಲ್ ಆಗುತ್ತೆ. ಓಕೆ. ಆಮೇಲೆ ಲಿಪ್ಸ್ ಡ್ರೈ ಇರುತ್ತೆ ಯಾವಾಗ್ಲೂ, ಮತ್ತೆ ಆ ಒಡಿಯುತ್ತೆ ಅಂತ ಹೇಳ್ತಿದ್ದಾರೆ. ಸ್ಪ್ಲೀನ್ ಇದಿರುತ್ತೆ, ಸ್ವಲ್ಪ ಡ್ರೈನೆಸ್ ಇರುತ್ತೆ. ಸೊ ಅಂತವರು ನಂಬರ್ 4 ಹಾಕೊಂಡ್ರೆ ಬೆಟರ್, ಲೆಫ್ಟ್ ಹ್ಯಾಂಡ್ ನಂಬರ್ 4. ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ. ಡಾರ್ಕ್ ಗ್ರೀನ್. ಓಕೆ. ಓಕೆ. 52 ವರ್ಷ ಅಂತೆ, ಎರಡು ಭುಜ ಪೇನ್ ಇರುತ್ತಂತೆ. ಎರಡು ಭುಜ ಪೇನ್ ಇದ್ರೆ GB21 ಅಂತ ಪಾಯಿಂಟ್ ಸಿಗುತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ. GB21 ಆ ಪಾಯಿಂಟ್ ಅನ್ನ ವೀಕ್ಲಿ 2 ಟೈಮ್ಸ್ ಒಂದು 3 ವೀಕ್ಸ್ ಪ್ರೆಸ್ ಮಾಡೋದ್ರಿಂದ ಮೇಲಿಂದ ಈ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಸೊ ಪ್ರೆಸ್ ಮಾಡೋದ್ರಿಂದ 20 ಟೈಮ್ಸ್ ಅಂದ್ರೆ ಈ ಪ್ರೆಷರ್ ಕೊಟ್ಟು ಮಾಡೋದ್ರಿಂದ ಅವ್ರಿಗೆ ರಿಲ್ಯಾಕ್ಸ್ ಆಗುತ್ತೆ. ಓಕೆ. GB ಅಂದ್ರೆ ಗಾಲ್ ಬ್ಲಾಡರ್ ಅಲ್ವಾ ಮೇಡಮ್? ಹೌದು. ಓಕೆ. ಯಾಕಂದ್ರೆ ಈ ಮೆರಿಡಿಯನ್ ಅಲ್ಲೇ ಪಾಸ್ ಆಗುವಂಥದ್ದು, ಕಾಲ್ ಬ್ಲಾಡರ್ ಹಾ. ಮೆರಿಡಿಯನ್. ಅದು ಓಕೆ. ಪ್ರೆಸ್ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ. ಫೈಬ್ರಾಯ್ಡ್ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಯೂಟ್ರಸ್ ಸರ್ ಫೈಬ್ರಾಯ್ಡ್. ಯಾವ ಸೈಡ್ ಇದೆ ಅಂತ ಬೇಕಾಗುತ್ತೆ ಫಸ್ಟ್. ಯಾವ ಸೈಡ್ ಇದೆ, ಇನ್ ಅಂಡ್ ಔಟ್ ಯಾವುದು ಅಂತ ಕನ್ಸಿಡರ್ ಮಾಡಿ. ಯಾವ ಓಕೆ. ಸೈಡ್ ಇದೆ ಫೈಬ್ರಾಯ್ಡ್ ಅಂತ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಸರ್. ಫೈಬ್ರಾಯ್ಡ್ ಅಂತ ಅಷ್ಟೇ ಕೊಟ್ಟಿದ್ದಾರೆ ಮೇಡಮ್, ಇನ್ ಅಂಡ್ ಹ್ಯಾಂಗ್ ಅಂತ ಯಾವುದು ಇದು ಹೇಳಿಲ್ಲ. ಫೈಬ್ರಾಯ್ಡ್ ಅಂತಂದ್ರೆ ಇಲ್ಲಿ ಡಾರ್ಕ್ ಗ್ರೀನ್, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್. ಮತ್ತೆ ಹ್ಮ್. ಇಲ್ಲಿ ಲಾಸ್ಟ್ ಜಾಯಿಂಟ್ಗೆ ಡಾರ್ಕ್ ಗ್ರೀನ್ ಸರ್ಕಲ್ ಹಾಕೋದ್ರಿಂದ ಎರಡ್ ಕಡೆನೂ ಕಮ್ಮಿ ಆಗ್ತಾ ಬರುತ್ತೆ. ಓಕೆ. PCOS ಗೆ ಯಾವ ಕಲರ್ ಅಂತ ಕೇಳ್ತಿದ್ದಾರೆ. PCOS ಗೆ ಕಲರ್ಗಿಂತ ಅವ್ರಿಗೆ ಬಾಡಿನ ಬಿಸಿಯಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸನ್ಲೈಟ್ ಹ್ಮ್. ಎಕ್ಸ್ಪೋಸ್ ಆಗೋದು, ವಾಕ್ ಮಾಡೋದು, ಅಥವಾ ಅನ್ಪಾಲಿಶ್ ರೈಸ್ ತಿನ್ನೋದು, ಈ ತರ ನಮ್ ಹ್ಮ್. ಫುಡ್ ಅಲ್ಲಿ ಮ್ಯಾನೇಜ್ ಮಾಡ್ಕೊಂಡ್ ಬಂದ್ರೆ ಆಲ್ಮೋಸ್ಟ್ ಬೇಗ ಕ್ಯೂರ್ ಆಗುತ್ತೆ ವಿತ್ ಯೋಗ. ಮತ್ತೆ ಈ ಪಾಯಿಂಟ್ ಓವರೀಸ್ ಪಾಯಿಂಟ್ ಸಿಗುತ್ತೆ, ಇಲ್ಲಿಂದ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಹೀಟ್ ಈ ಭಾಗ. ಇನ್ಕ್ರೀಸ್ ಆಗುತ್ತೆ. ಹೌದು, ಈ ರಿಸ್ಟ್ ಅಲ್ಲಿ. ಈ ಓಕೆ. ರಿಸ್ಟ್ ಅಲ್ಲಿ ಸೊ ಇವೆರಡು ಹ್ಮ್. ಪಾರ್ಟ್ ಅಲ್ಲೂ ಒಂದ್ 5 ನಿಮಿಷ ಪ್ರೆಸ್ ಮಾಡೋದ್ರಿಂದ, ಮತ್ತೆ ನಾನು ಹೇಳಿದ್ದಷ್ಟು ಫುಡ್ ಡಯಟ್ ಮಾಡ್ಕೊಂಡು ಫಾಲೋ ಓಕೆ. ಮಾಡಿದ್ರೆ ಹೋಗುತ್ತೆ ಸರ್. 100% ಹೋಗುತ್ತದೆ. ಓಕೆ. ಬ್ಯಾಕ್ ಅಲ್ಲಿ ಸ್ಟಿಫ್ನೆಸ್ ಇದೆ, ಬೆನ್ನು ಬೆಂಡ್ ಮಾಡಕ್ ಬರ್ತಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆ. ಇಲ್ಲಿ ಬಂದು ಈ ರಿಫ್ಲೆಕ್ಷನ್ ಬಂದು ಬೆನ್ನಿಗೆ ಸರ್ವೈಕಲ್ ಇದ್ ಮಾಡ್ತೀವಿ. ಇಲ್ಲಿ ಬಂದು ಸ್ಕೈ ಬ್ಲೂ ಪರ್ಪಲ್ ಆಕಾಶ ತತ್ವ ಇನ್ಕ್ರೀಸ್ ಮಾಡೋದ್ರಿಂದ, ಜಸ್ಟ್ ನೋಡಿ ಈ ತರ ಲೈನ್ ಹಾಕೋದ್ರಿಂದ ಬೆನ್ನನ್ನ ಬಗ್ಗಿಸ್ಬೋದು. ಯಾವ ಕಲರ್ ಮೇಡಮ್? ಪರ್ಪಲ್ ಅಲ್ವಾ? ಪರ್ಪಲ್. ಪರ್ಪಲ್ ಅಲ್ಲಿ. ಓಕೆ. ಫೈನ್. ಒಂದ್ ನಿಮಿಷ. ನಿಮೋನಿಯಾ ಇದೆ ಅಂತೆ, 62 ವರ್ಷ ಅಂತೆ ಏಜ್ ಈಗ. ನಿಮೋನಿಯಾ ಇದ್ರೆ ಬೆಟರ್ LI11 ಪಾಯಿಂಟ್ ಬರುತ್ತೆ ಇಲ್ಲಿ. ಒಂದ್ ದಿವಸದಲ್ಲಿ ಹ್ಮ್. ಗುಣ ಆಗ್ತಾರೆ. ಒಂದಿನ 2 ದಿವಸದಲ್ಲಿ ಗುಣ ಆಗ್ತಾರೆ 100%. ಓಕೆ. ಇಲ್ಲಿ ಎಲ್ಲ 11 ಪಾಯಿಂಟ್ ಅಲ್ಲ ಮೇಡಮ್? ಪಾಯಿಂಟ್. ಎಷ್ಟು ಸರಿ ಪ್ರೆಸ್ ಮಾಡ್ಬೇಕು ಮೇಡಮ್ ಅದು? ಸರ್ ಎರಡೂ ಕಡೆ 20 ಟೈಮ್ಸ್. ಆ ಓಕೆ. ದಿನ ಬಿಟ್ಟು ದಿನ ಕಂಟಿನ್ಯೂಸ್ 3 ದಿವಸ ಪ್ರೆಸ್ ಮಾಡ್ಬಿಟ್ಟು ಆಮೇಲೆ ವೀಕ್ಲಿ ಒಂದ್ 2 ಸರಿ ಪ್ರೆಸ್ ಮಾಡಿದ್ರೆ ಹೋಗಿ ಸಾಕು. ಇದು ರೀಸನ್ ಏನ್ ಮೇಡಮ್ ನಿಮೋನಿಯಾ ಬರ್ಲಿಕ್ಕೆ? ನಿಮೋನಿಯಾ ತುಂಬಾ ಲಂಗ್ಸ್ ಅಲ್ಲಿ ಕಫ ಕಟ್ಟಿರುತ್ತೆ ಸರ್, ಅದರಿಂದ ಹಂಗಾಗಿರುತ್ತೆ. ಥೈರಾಯ್ಡ್ಗೆ ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಥೈರಾಯ್ಡ್ಗೆ ಬೆಸ್ಟ್ ಪ್ರೆಷರ್ ಕೊಡೋದು. ನೋಡಿ ಪಾರ್ಟ್ ಇದೆಯಲ್ಲ, ಹ್ಮ್. ಇದು ಥೈರಾಯ್ಡ್ ಗ್ಲ್ಯಾಂಡ್ ನ ಈ ರೆಪ್ರೆಸೆಂಟ್ ಪಾಯಿಂಟ್. ಮಾಡುತ್ತೆ ಸ್ವರೂಪದಲ್ಲಿ. ಹೌದು. ಮತ್ತೆ ಈ ಪಾರ್ಟ್ ಇದೇನಿದೆ, ಇದು ಹ್ಯಾಂಡ್ ನಮ್ದು ಕೈಗಿಂತ ಯಾವ್ದು ಪ್ರೆಷರ್ ಕೊಡೋ ಅಂತದ್ದು ಯಾವ್ದು ಚೆನ್ನಾಗಿ ಇದಿಲ್ಲ. ಸೊ ಹಿಂಗ್ ಹ್ಮ್. ಮಸಾಜ್ ಮಾಡಿ ಜಸ್ಟ್ ಹಿಂಗೆ 20 ಟೈಮ್ಸ್ ಎರಡೂ ಕೈಯಲ್ಲಿ ಮಾಡ್ತಾ ಬಂದಾಗ ಅವ್ರಿಗೆ 100% ಗುಣ ಆಗೋ ಚಾನ್ಸಸ್ ಇದೆ. ಇದು ನಮ್ಮ ಪೇಷಂಟ್ಗಳ ಮೇಲೂ ಮಾಡಿದೀವಿ. ಗುಡ್ ರಿಸಲ್ಟ್ ಇದೆ ಸರ್. ಓಕೆ. ಲೆಫ್ಟ್ ಸೈಡ್ ಕೈ ಜೋಮ್ ಇರುತ್ತೆ ಅಂತೆ. ಲೆಫ್ಟ್ ಸೈಡ್ ಇದ್ರೆ LI4 ಬೆಟರ್ ಸರ್. ಇದು LI4 ಅಂತ ಇಲ್ಲಿ ಪಾಯಿಂಟ್ ಬರುತ್ತೆ, ಇಲ್ಲಿ ಕಾಣಿಸ್ತಿದ್ಯಾ? ಹ್ಮ್. ಎಲ್ ಹ್ಮ್. ಐ ಫೋರ್ ಇವಾಗ. ಇದನ್ನ ಎರಡೂ ಕೈಯಲ್ಲಿ, ಹೌದು, ಎರಡೂ ಕೈಯಲ್ಲಿ ಪ್ರೆಸ್ ಹ್ಮ್. ಮಾಡೋದ್ರಿಂದ ವಾರಕ್ಕೆ 2 ಸರಿ 2 ವಾರ ಅಥವಾ 3 ವಾರ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಗುಣಮುಖವಾಗುತ್ತೆ ಸರ್. ಓಕೆ. 3 ವರ್ಷದ ಮಗುಗೆ ತುಂಬಾ ಹಠ, ಮತ್ತೆ ಹೈಪರ್ ಆಕ್ಟಿವ್, ಮತ್ತೆ ತುಂಬಾ ಕೋಪ, ಮತ್ತೆ ತುಂಬಾ ಹಠ ಸ್ವಭಾವ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೋದು ಮೇಡಮ್?
ಸರ್ ನಂಬರ್ ಗ್ರೀನ್. ಹಾಗೆ ನಂಬರ್ ಗ್ರೀನ್, ನಂಬರ್ 4 ಅಂತ ಗ್ರೀನ್ ಅಲ್ಲಿ ಬರೆದ್ರೆ ಹ್ಮ್ ಆ, ಹ್ಮ್ ಒಂದು ವಾರ, 5 ದಿವಸ ಇಲ್ಲ ಒಂದು ವಾರ, ಜಾಸ್ತಿ ಬೇಡ, ಕೋಲ್ಡ್ ಆಗುತ್ತೆ ಮಗುಗೆ. 5 ದಿವಸ ಹಾಕಿ, ಕಮ್ಮಿ ಆಗ್ಲಿಲ್ಲ ಅಂದ್ರೆ ಒಂದು ವಾರ ಹಾಕಿ. ಓಕೆ. 56 ವರ್ಷ ಆಗಿದೆಯಂತೆ. ಮಂಡಿನೂ ತುಂಬಾ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಸೈಡ್ ಅಂತ? ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್. ಸೊ ನಾವು ಸುಜೋಕ ರಿಫ್ಲೆಕ್ಷನ್ ತಗೊಂಡಾಗ ಇದು ಹ್ಮ್ ಕಾಲು ಹ್ಮ್ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಲೆಫ್ಟ್. ಓಕೆ. ಇದಕ್ಕೆ ಬಂದು ರೆಡ್ ಕಲರ್ ಅಲ್ಲಿ ಸರ್ಕಲ್ ಹಾಕೋದ್ರಿಂದ ಮಂಡಿ ಮಂಡಿ ಜಾಯಿಂಟ್ ಮಂಡಿ. ಬರುತ್ತಿದ್ದು. ಓಕೆ. ಹಾ, ಕಾಣಿಸ್ತಿದ್ಯಾ? ಒಳಗಡೆ ಸೈಡ್ ಹಾಕ್ಬೇಕಾ, ಕಲರ್ ಫುಲ್ ಹಾಕ್ಬೇಕಾ ಮೇಡಮ್, ಸರ್ಕಲ್? ಫುಲ್ ರಿಂಗ್ ರಿಂಗ್. ಕಾಣಿಸ್ತಿದ್ಯಾ ಸರ್? ಓಕೆ. ಹಾ, ಕಾಣಿಸ್ತದೆ. ಈ ತರ. ಓಕೆ. ಇದು ಅದರಿಂದ ಎಡಗಡೆ ಮತ್ತೆ ಬಲಗಡೆ ಎರಡೂ ಭಾಗದಲ್ಲಿದ್ದಾಗ ಏನ್ ಮಾಡ್ಬೇಕು ಮೇಡಮ್? ಎರಡಕ್ಕೂ ಹಾಕಿ ಸರ್, ಎರಡಕ್ಕೂ ಹಾಕಿ ಲಿವರ್ 3K3 ಪ್ರೆಸ್ ಮಾಡೋದ್ರಿಂದ 3 ವಾರದಲ್ಲಿ ಅವ್ರ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಗ್ಲಿಲ್ಲ ಅಂತಂದ್ರೆ ರೂಟ್ ಕಾಸ್ ಇಂದ ಕ್ಯೂರ್ ಮಾಡ್ಬೇಕು ಅಂದ್ರೆ ಕನ್ಸಲ್ಟೇಷನ್ ತಗೊಳ್ಳಿ. ಬೇಗ ರೂಟ್ ಇಂದಾನೇ ಕ್ಯೂರ್ ಆಗುತ್ತೆ ಅವ್ರಿಗೆ. ಓಕೆ. ಎನರ್ಜಿ ವೈಸ್ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಜಸ್ಟ್ ಕಲರ್ ಅಲ್ಲೇ ಹೋಗುತ್ತೆ. ನೆಕ್ಸ್ಟ್ ಓಕೆ. ಅದಕ್ಕಿಂತ ಒಂಚೂರು ಇದಿದೆ ಅಂತಂದಾಗ ಪ್ರೆಷರ್ ಅಲ್ಲಿ ಕಂಪ್ಲೀಟ್ ಹೋಗುತ್ತೆ. ಎನರ್ಜಿ ಅದಕ್ಕಿಂತ ಡ್ರಾಪ್ ಇತ್ತು ಅಂದಾಗ ಸಿಂಗಲ್ ಸೀಡರ್ ಕಂಪ್ಲೀಟ್ ಕ್ಯೂರ್ ಆಗ್ತಾರೆ ಅವರು. ಓಕೆ. ಈ ಕಲರ್ ಥೆರಪಿ ಮತ್ತೆ ಅಕ್ಯುಪ್ರೆಷರ್ ಎರಡೂ ಒಂದೇ ಸರಿ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಮಾಡ್ಬೋದು ಸರ್, ಮಾಡ್ಬೋದು, ತೊಂದರೆ ಇಲ್ಲ. ಓಕೆ. ಬಾಡಿ ತುಂಬಾ ಹೀಟ್ ಇದೆ, ಡಸ್ಟ್ ಅಲರ್ಜಿ ಆಗುತ್ತಂತೆ. ಆ ಸೊ ಶೀತ ಆಗುತ್ತೆ ಡಸ್ಟ್ ಆಗಿ. ಬಾಡಿ ಹೀಟ್ ಇದ್ದು ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗುತ್ತೆ, ಹೌದು. ಸಿಂಪ್ಟಮ್ಸ್ ಅಂದ್ರೆ ಅದೇನಾ? ಹಾ. ಹ್ಮ್. ಓಕೆ. ಅದೇ ಲಂಗ್ಸ್ ರಿಫ್ಲೆಕ್ಷನ್ಗೆ ನೀವು ಅವ್ರಿಗೆ ಡಸ್ಟ್ ಅಲರ್ಜಿ ಆಗ್ತಾ ಇದೆ ಅಂದ್ರೆ ಅಗೇನ್ ನಾನು ಎಲ್ಲ ಹೇಳಿದ್ದೀನಿ, ಲಾರ್ಜ್ ಇಂಟೆಸ್ಟೈನ್ ಎಂಡ್ ಆಗೋ ಪಾರ್ಟ್ ಹೇಳಿದ್ದೀನಿ. ಹ್ಮ್ ಹ್ಮ್ ಡೇ ಟೈಮ್ ಅಲ್ಲಿ ಇದನ್ನ ವಾರಕ್ಕೆ 2 ಸರಿ ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಬೆಟರ್ ಕ್ಯೂರ್ ಆಗುತ್ತೆ. ಓಕೆ. ಮಗುಗೆ 2 ವರ್ಷ ಆಲ್ರೆಡಿ, ಇನ್ನೂ ನಡೀತಾ ಇಲ್ಲ, ಮತ್ತೆ ಮಾತು ಬಂದಿಲ್ಲ. ನಂಬರ್ 2 ಡಾರ್ಕ್ ಬ್ಲೂ. ಓಕೆ. ಮೊಮೆಂಟಮ್. ಚಲನೆ, ಮೊಮೆಂಟಮ್. ಸೊ ನಂಬರ್ 2 ಪಾಮ್ ಮೇಲೆ ಬರಿತಾ ಇರಿ. ಒಂದ್ ಮಂತ್ ಕಂಟಿನ್ಯೂ ಮಾಡಿ ಇದನ್ನ. ತುಂಬಾ ಹೈಪರ್ ಆಕ್ಟಿವ್ ಆಗ್ತಾರೆ, ಚಲನೆನೂ ಬರುತ್ತೆ. ಓಕೆ. ಇನ್ಸೋಮೇನಿಯಾ ಇದೆಯಂತೆ, 55 ಏಜ್ ಅಂತೆ. ಇಲ್ಲಿ ಪಿಂಕ್ ಡಾಟ್ ಹಾಕಕ್ ಹೇಳಿ ಸರ್. ಇಲ್ಲಿ ಓಕೆ. ಮಿಡಲ್ ಮಿಡಲ್ ಫಿಂಗರ್ ಪಿಂಕ್ ಫಿಂಗರ್ ಡಾಟ್ ಹಾಕೋಣ. ಎರಡೂ ಕಡೆ ಹಾ ಹಾ. ಪಿಂಕ್ ಡಾಟ್ ಹಾಕೋದ್ರಿಂದ ಅವ್ರಿಗೆ ಅದು ಕಮ್ಮಿ ಆಗುತ್ತೆ. ಮಿಡಲ್ ಫಿಂಗರ್. ಮಿಡಲ್ ಫಿಂಗರ್. ಓಕೆ. ಶುಗರ್ಗೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಿದ್ದಾರೆ, ಡಯಾಬಿಟಿಸ್. ಹೌದು, ಶುಗರ್ ಸ್ಟಮಕ್ ಮತ್ತೆ ಸ್ಪ್ಲೀನ್ ಡ್ಯಾಂಪ್ ಇಂದ ಬರೋದು. ಸೊ ಪ್ಯಾನ್ಕ್ರಿಯಾಸ್ ಇದಕ್ಕೆ ಬಂದು ಹ್ಮ್ ಸ್ಕೈ ಬ್ಲೂ ಪ್ಯಾನ್ಕ್ರಿಯಾಸ್ ಜಾಯಿಂಟ್ ಗೆ ರಿಂಗ್ ಹಾಕೋದ್ರಿಂದ ಹ್ಮ್ ಹ್ಮ್ ಕ್ಯೂರ್ ಆಗ್ತಾರೆ. ಮತ್ತೆ ದೇಸಿ ಫುಡ್ ತಗೋಬೇಕು, ಕಂಪಲ್ಸರಿ ವಾಕ್ ಮಾಡಬೇಕು, ಸನ್ಲೈಟ್ ಎಕ್ಸ್ಪೋಸ್ ಆಗ್ಬೇಕು, ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತೆ ಎಳ್ನೀರು, ಮಜ್ಜಿಗೆ ಅಥವಾ ಏನ್ ಕೋಲ್ಡ್ ಐಟಮ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಬಂದ್ ಮಾಡಿ ಇದನ್ನ ಒಂದ್ 2 ತಿಂಗಳು ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಅವ್ರಿಗೆ ತುಂಬಾ ಜಾಸ್ತಿ ಇದೆ ಶುಗರ್ ಅಂತಂದ್ರೆ ಒಂದ್ ಲೆವೆಲ್ ತಂದಿಟ್ಕೋಬಹುದು, ಕಂಟ್ರೋಲ್ ಮಾಡ್ಬೋದು ಅದನ್ನ. ಓಕೆ. ಸುಮಾರು ಜನ BP ಕೇಳ್ತಿದ್ದಾರೆ, ಹೈ BP ಇದ್ರೆ ಏನ್ ಮಾಡ್ಬೇಕು? ಹೈ ಬಿ ಪಿ ಇದ್ರೆ ಡಾರ್ಕ್ ಬ್ಲೂನ ಫಿಂಗರ್ ಕೆಳಗಡೆ ಹಿಂದ್ಗಡೆ ನೈಲ್ ಕೆಳಗಡೆ ಡಾಟ್ ಲೆಫ್ಟ್ ಹ್ಯಾಂಡ್ ಹಾಕೋದ್ರಿಂದ ತಮ್ ಫಿಂಗರ್ ಮೇಡಮ್? ಡಾಟ್ ಹಾಕೋದ್ರಿಂದ ಕ್ಯೂರ್ ಮಾಡ್ಬೋದು. ಓಕೆ. ಲೋ BP ಇದೆ ಅಂತಂದ್ರೆ? ಬಿ ಪಿ ಇದೆ ಅಂದ್ರೆ ಅದೇ ಅಗೇನ್ ರೆಡ್ ಡಾಟ್ ಹಾಕ್ಬೋದು, ಇಲ್ಲಿಗೆ ರೆಡ್ ಡಾಟ್. ಓಕೆ. ಲೆಫ್ಟ್ ಹ್ಯಾಂಡ್ ಎರಡು ಅಲ್ವಾ ಮೇಡಮ್? ಹೌದು, ಓಕೆ. ಲೆಫ್ಟ್ ಹ್ಯಾಂಡ್. ಓಕೆ. ಯೂಟ್ರಸ್ ಎನ್ಲಾರ್ಜ್ಮೆಂಟ್ ಆಗಿದೆಯಂತೆ. ಇಲ್ಲಿ ಸ್ಕೈ ಬ್ಲೂ ಹಾಕಕ್ ಹೇಳಿ ಸರ್. ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಸೆಕೆಂಡ್ ಜಾಯಿಂಟ್ಗೆ. ಈ ಡಾಟ್. ಓಕೆ. ಹೌದು, ಅಲ್ಲಿಗೆ ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಸ್ಕೈ ಬ್ಲೂ ಡಾರ್ಕ್ ಮೇಡಮ್? ಡಾರ್ಕ್ ಬ್ಲೂ. ಯಾಕಂದ್ರೆ ಓಕೆ. ಎನ್ಎಲ್ಆರ್ಜ್ ಆಗಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿದೆ. ಸೊ ಜಾಸ್ತಿ ಆಕಾಶ ತತ್ವ ಆಗಿರುತ್ತೆ. ಡಾರ್ಕ್ ಬ್ಲೂ. ಸೊ ಇದನ್ನ ಇಲ್ಲಿ ಓಕೆ. ರಿಂಗ್ ಹಾಕಿದ್ರೆ ಕಮ್ಮಿ ಆಗುತ್ತೆ. ಓಕೆ ಫೈನ್ ಮೇಡಮ್. ಮೋಷನ್ ಕ್ಲಿಯರ್ ಆಗ್ತಿಲ್ಲ, ಪದೇ ಪದೇ ಹೋಗ್ಬೇಕು ಅಂತ ಸೆನ್ಸೇಷನ್ ಆಗುತ್ತೆ. ಅದೇ ಡೌನ್ವರ್ಡ್ ಮೂಮೆಂಟ್ಸ್ ಇಲ್ಲ. ST36 ಪ್ರೆಸ್ ಮಾಡೋದ್ರಿಂದ ಕಂಪ್ಲೀಟ್ ಅವ್ರಿಗೆ ಕ್ಯೂರ್ ಆಗುತ್ತೆ. ಒಂದು ವಾರದಲ್ಲಿ 2 ದಿವಸ 3 ವಾರ ಪ್ರೆಸ್ ಮಾಡಕ್ಕೆ. ಓಕೆ. ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಂತೆ, ಸೊಲ್ಯೂಷನ್ ಕೊಡಿ ಅಂತ ಕೇಳ್ತಿದ್ದಾರೆ. ಸ್ಟೋನ್ 2 ಕಾರಣಕ್ಕಾಗುತ್ತೆ. ಒಂದು ಕ್ರಿಸ್ಟಲ್ ಸ್ಟೋನ್ ಅಂತ ಆಗುತ್ತೆ, ಇನ್ನೊಂದು ಕೊಲೆಸ್ಟ್ರಾಲ್ ಸ್ಟೋನ್ ಆಗುತ್ತೆ. ಅವ್ರಿಗೆ ಯಾವ್ದಾಗಿದೆ ಅನ್ನೋದ್ರ ಮೇಲೆ ಕ್ಯೂರ್ ಮಾಡ್ಬೋದು. ಓಕೆ ಫೈನ್ ಮೇಡಮ್. ಎರಡಕ್ಕೂ ಸೊಲ್ಯೂಷನ್ ಹೇಳ್ಬೋದಾ ಮೇಡಮ್? ಹಾ ಸರ್, ಅದೇ ನಿಮ್ಗೆ ಸಿಂಗಲ್ ಸೀಡಲ್ ಅದಕ್ಕೆ ಕಂಪಲ್ಸರಿ ಸೊಲ್ಯೂಷನ್ ಇದೆ. ಹೌದು. ಒಂದು ನಾವು ಸಿಂಗಲ್ ಸೀಡ್ ತಗೊಳಲ್ಲ ಅಂತ ಹೇಳಿದ್ರೆ ಪ್ರೆಷರ್ ಪಾಯಿಂಟ್ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಕ್ರಿಸ್ಟಲ್ ಸ್ಟೋನ್ ಆಗಿದ್ರೆ K10. ಪ್ರೆಷರ್ ಇದು ಓಕೆ. ಇದ್ರಲ್ಲಾಗಿದೆ, ಕೊಲೆಸ್ಟ್ರಾಲ್ ಸ್ಟೋನ್ ಆಗಿದೆ ಅಂದ್ರೆ ಲಿವರ್ 3 ಪ್ರೆಸ್ ಮಾಡ್ಬೋದು. ವಾರಕ್ಕೆ 2 ಸರಿ ಲಿವರ್. 3 ರಿಂದ 4 ವಾರ.
ಓಕೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಕರೆಕ್ಟ್ ಆಗಿ ಪೀರಿಯಡ್ ಆಗ್ತಾ ಇಲ್ಲ ಅಂತ. ಹೌದು. ಸೊ ಆರೆಂಜ್ ಇದೆಯಲ್ಲ, ಆರೆಂಜ್ ನಂಬರ್ ಹ್ಮ್ 6, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಎರಡನೇ ಜಾಯಿಂಟ್ಗೆ ನಂಬರ್ 6 ಅಂತ ಬರಿತಾ ಬಂದು, ಮತ್ತೆ ಹ್ಮ್ K3 K3 ಪಾಯಿಂಟ್ ನ ಪ್ರೆಸ್ ಮಾಡ್ತಾ ಬಂದ್ರೆ ವಾರಕ್ಕೆ 2 ದಿವಸ 4 ವಾರ ಪ್ರೆಸ್ ಮಾಡೋದ್ರಿಂದ ಈ 6 ಅಂತ ಬರೆಯೋದ್ರಿಂದ ಕರೆಕ್ಟ್ ಆಗಿ ಅದೇ ಡೇಟ್ಗೆ ಪೀರಿಯಡ್ಸ್ ಆಗುತ್ತೆ. ಮತ್ತೆ ಬಾಡಿನ ಸುಮ್ನೆ ಮೂವ್ಮೆಂಟ್ಸ್ ಜಾಸ್ತಿ ಇರಬೇಕು, ಅಂದ್ರೆ ವಾಕ್ ಮಾಡ್ಬೇಕು ಕಂಪಲ್ಸರಿ, ಕೋಲ್ಡ್ ಫುಡ್ ಅವಾಯ್ಡ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಸ್ವೀಟ್ಸ್, ಹೊರಗಡೆ ಫುಡ್ ಮತ್ತೆ ಆಯಿಲ್ ಕರ್ದಿರೋ ಫುಡ್ ಇದನ್ನೆಲ್ಲ ಅವ್ರು ಬಿಟ್ಟಾಗ ಸರಿ ಹೋಗುತ್ತೆ ಸರ್. ಒಂದ್ 3 ತಿಂಗಳಾದ್ರೂ ಇದನ್ನ ಫಾಲೋ ಅಪ್ ಮಾಡಿದಾಗ ಅವ್ರು ನೆಕ್ಸ್ಟ್ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಚರ್ಮದ ಮೇಲೆ ಬಂಗ್ ಆಗ್ತಾ ಇದೆ, ಅಂದ್ರೆ ಮಚ್ಚೆ ಮಚ್ಚೆ ಬಿಳಿ ಮಚ್ಚೆ ತರ ಆಗ್ತಾ ಇದೆ ಅಂತ ಹೇಳ್ತೇವೆ. ಬಿಡಿ ಮಚ್ಚ ಸರ್, ಇದು ಆಲ್ಮೋಸ್ಟ್ ಸ್ಕಿನ್ ನ ರೆಪ್ರೆಸೆಂಟ್ ಮಾಡೋದು ಲಂಗ್ಸ್. ಪ್ಲಂಕ್. ಸೊ ನಾವು ಇದು ಲಂಗ್ಸ್ ಆಕಾಶ ತತ್ವ ಬೆರಳಿದು. ಸೊ ಇಲ್ಲಿ 2 ಡಾಟ್ ಹಾಕಿ ಮೇಲೆ ಒಂದು ಡಾಟ್ ಹಾಕೋದ್ರಿಂದ ಪರ್ಪಲ್ ಕಲರ್ ಅಲ್ಲಿ ಕಾಣಿಸ್ತಿದೆಯಾ ಎಲ್ಲರಿಗೂ? ಓಕೆ, ಕಾಣಿಸ್ತಿದೆ ಮೇಡಮ್. ಹಾಕೋದ್ರಿಂದ ಅವ್ರಿಗೆ ಒಂದ್ ತಿಂಗಳು 2 ತಿಂಗಳು ಬೆಟರ್ ಆಗ್ತಾ ಬಂದಾಗ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಇದು K3 ಪ್ರೆಸ್ 6 ಮಾಡಿ. ಕೀಸ್ ಅಲ್ವಾ? ಇದು 6 ಕೀಸಾ? ಹೌದು ಹೌದು, ಓಕೆ. ನೋಡಿದ್ದು ಈ ತರ ಮೂರ್ ಡಾಟ್ ಆಗ್ತಾ ಬಂದ್ರೆ ಪರ್ಪಲ್ ಅಲ್ಲಿ ಕ್ಯೂರ್ ಆಗುತ್ತೆ. ಮತ್ತೆ ಎಷ್ಟು ಅವರ್ K3 ಹಾಕ್ಬೇಕು ಮೇಡಮ್ ಇದು? 4 to 6 hours. 4. 4 to 6 hours. ಓಕೆ, ಡೈಲಿ. ಆಮೇಲೆ K3 ಪಾಯಿಂಟ್ ಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ರಿ. ಪಾಯಿಂಟ್ ಪ್ರೆಸ್ ಮಾಡ್ಬೇಕು. ಮತ್ತೆ ಓಕೆ. ಒಳ್ಳೆ ಫುಡ್ ತಗೊಂಡಾಗ ಸರ್ ಇವೆಲ್ಲ ಯಾವ್ದು ಬರಲ್ಲ. ಫಸ್ಟ್ ಆಫ್ ಆಲ್ ನಮ್ದು ಹ್ಮ್. ಅವ್ರದ್ದು ಅನ್ಪಾಲಿಶ್ಡ್ ರೈಸ್ ಇರ್ಬೋದು, ರಕ್ತಸಾಲ ಇರ್ಬೋದು, ನವರ ಇರ್ಬೋದು, ನೀವೇ ಮೊನ್ನೆ ಕ್ಲಾಸ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದಿರಲ್ಲ. ಸೊ ಹೌದು. ಅದೆಲ್ಲ ತಗೊಂಡಾಗ ಕಂಪ್ಲೀಟ್ ಕ್ಯೂರ್ ಆಗುತ್ತೆ, ಈ ತರ ಪ್ರಾಬ್ಲಮೇ ಬರಲ್ಲ ಮೇನ್ಲಿ. ಹೌದು. ಆಮೇಲೆ ರ್ಯಾಷಸ್ ತುಂಬಾ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ರ್ಯಾಷಸ್ ಆದ್ರೆ ಬೆಸ್ಟ್ ಪಾಯಿಂಟ್ ಇಲ್ಲಿ ಈ ತರ ಆಕ್ಚುಲಿ ಮಾರ್ಕ್ ಮಾಡ್ಕೋಬೇಕು ಎಲ್ಲರೂ. LU7 ಅಂತ ಪಾಯಿಂಟ್ ಬರುತ್ತೆ ಇಲ್ಲಿ. ಸೊ LU7 ನ ಎರಡೂ ಕೈಯಲ್ಲಿ ಸೇಮ್ ಅಗೇನ್ ಅದು ಎರಡು ಇನ್ನೊಂದ್ಸರಿ ಕೈ ತೋರಿಸ್ಬೋದಾ ಮೇಡಮ್, ಯಾವ ರೀತಿ ಹಿಡಿಬೋದು ಅನ್ನೋದನ್ನ? ನೋಡಿ ಇಲ್ಲಿ ಈ ತರ ತಗೊಂಡ್ರೆ ಈ ತೋರ್ ಓಕೆ. ಬೆರಳಲ್ಲಿ ಇಲ್ಲಿ ಬರುತ್ತೆ ಪಾಯಿಂಟ್. ಓಕೆ. ಸೊ ಓಕೆ. ಇದನ್ನ ಕ್ಲಾಕ್ ವೈಸ್ ಮಸಾಜ್ ಆದ್ರೂ ಮಾಡ್ಬೋದು, ಪ್ರೆಸ್ ಆದ್ರೂ ಮಾಡ್ಬೋದು. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಇಮೇಜ್ ಸಿಗುತ್ತೆ. ಅದನ್ನ ಪಾಯಿಂಟ್ ಹೆಂಗ್ ತಗೋಬೇಕು ಅಂತಂದ್ರೆ ಇದು ತೋರ್ ಬೆರಳಿಂದ ಹಿಂಗ್ ತಗೋಬೇಕಷ್ಟೇ. ಈ ತೋರ್ ಬೆರಳು ಹಿಂಗ್ ಬರುತ್ತೆ. ಓಕೆ. ಇದು ಪಾಯಿಂಟ್ ಅಕ್ಯುರೇಟ್ ಹೆಸರು ಪಾಯಿಂಟ್. ಮೇಡಮ್? LU7. LU7. ಓಕೆ. ಸೀಜರ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೀಸರ್ಸ್ ಸೀಜರ್ಸ್, ಹಾ. ಮೀನ್ಸ್ ಏನ್ ಸೀಜರ್ಸ್ ಸಿಂಪ್ಟಮ್ಸ್ ಅಂತಂದ್ರೆ ಇದೆ? ಬೇರೆ ಸಿಂಪ್ಟಮ್ಸ್ ಏನಾದ್ರು ಕೊಟ್ಟಿದ್ದಾರೆ ನೋಡ್ತೀನಿ. ಇಲ್ಲ ಮೇಡಮ್, ಅದೊಂದೇ ಕೊಟ್ಟಿದ್ದಾರೆ. ನಿಮ್ ಸಿಂಪ್ಟಮ್ಸ್ ಅನ್ನ ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ, ಅಂದ್ರೆ ಸ್ವಲ್ಪ ಹೇಳಲಿಕ್ಕೂ ಈಸಿ ಆಗುತ್ತೆ ಅವ್ರಿಗೆ. ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇದೆ ಅಂತ ಹೇಳ್ತಿದ್ದಾರೆ. ಸರ್ವೈಕಲ್ ಸ್ಪಾಂಡಿಲೈಸಿಸ್ಗೆ ಅಗೇನ್ ಬ್ಲ್ಯಾಕ್ ಹೇಳ್ತೀವಿ. ಬ್ಲ್ಯಾಕ್ ಹಾಕೋ ಬಂದ್ರೆ ಇಲ್ಲಿಗೆ ಬ್ಲ್ಯಾಕ್, ಓಕೆ. ಮತ್ತೆ ರೆಡ್, ಇವೆರಡು ಕಾಲ್ಗೂ ರೆಡ್ ಈ ತರ ಹಾಕೋದ್ರಿಂದ ಹ್ಮ್. ಅವ್ರಿಗೆ ಕಮ್ಮಿ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಎಲ್ರಿಗೂ? ಓಕೆ ಮೇಡಮ್. ಕಾಣಿಸ್ತಿದ್ಯಾ ಸರ್? ಕಾಣಿಸ್ತಿದೆ, ಕಾಣಿಸ್ತಿದೆ. ಇವೆರಡು ಕಾಲ್ಗೆ ರೆಡ್ ಮತ್ತೆ ಇಲ್ಲಿ ಬ್ಲ್ಯಾಕ್ ಹಾಕೋದ್ರಿಂದ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಕಮ್ಮಿ ಆಗುತ್ತೆ. ಓಕೆ. ಎಡಗಾಲು ಜೋಮು ತುಂಬಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಲಿವರ್ 3 ಪ್ರೆಸ್ ಮಾಡೋದ್ರಿಂದ ಅವ್ರಿಗೆ ಒಂದು ವಾರಕ್ಕೆ 2 ಸರಿ 3 ವಾರ ಪ್ರೆಸ್ ಓಕೆ. ಮಾಡ್ಬೋದು. ಓಕೆ. ಫ್ರೀಕ್ವೆಂಟ್ ಸಿವಿಯರ್ ಅಲರ್ಜಿಕ್ ಕೋಲ್ಡ್ ಅಂತ ಹೇಳ್ತಿದ್ದಾರೆ ಚಿಕ್ಕ ಮಗುಗೆ. ಮಗುಗೆ ಅದೇ ಸರ್ ಇಲ್ಲಿ ಲಂಗ್ಸ್ ರಿಫ್ಲೆಕ್ಷನ್. ಸೊ ಇಲ್ಲಿ ಹ್ಮ್. ಶುಂಠಿ ಕಟ್ಟೋದ್ರಿಂದ ಅಂದ್ರೆ ಒಂದ್ 5 ಮಕ್ಳಾದ್ರೆ ಒಂದ್ 5 ನಿಮಿಷ ಸಾಕು, ದೊಡ್ಡವರಾದ್ರೆ 10 ನಿಮಿಷ ಹೇಳ್ತೀವಿ. ಒಂದ್ ಅದೇ 3 ದಿನ ಕೋಲ್ಡ್ ಇದ್ದವ್ರು ಮಾತ್ರ ಶುಂಠಿ ಹಾಕ್ಬೇಕಲ್ವಾ? ಹೀಟ್ ಇದ್ದವ್ರು ಶುಂಠಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಅದು. ಕೋಲ್ಡ್ ಇದ್ದವ್ರು ಮಾತ್ರ ಶುಂಠಿ ಹಾಕಿ. ಹಾ. ಅಕಸ್ಮಾತ್ ಏನಾದ್ರು ಡ್ರೈ ಇತ್ತು ಲಂಗ್ಸು ಅಥವಾ ನಮ್ಗೆ ಡ್ರೈ ಕೆಮ್ಮು ಬರ್ತಾ ಇದೆ ಅಂತಂದ್ರು ಇದೇ ಪಾರ್ಟ್ಗೆನೆ ನೀವು ಬಾಳೆ ಎಲೆ ಕಟ್ಬೋದು, ಅಥವಾ ಇದ್ ಬರುತ್ತಲ್ಲ ತೆಂಗಿನ ಗರಿ ಅದನ್ನು ಕಟ್ಬೋದು. ಹೊಂಗೆ ಕೋಲ್ಡ್ ಮರದ ಇದ್ದವ್ರು ಗರಿನೂ ಕಟ್ಬೋದು. ಹೊಂಗೆ ಮರದ್ದು ಕಟ್ಬೋದು. ಕೋಲ್ಡ್ ಇರೋ ಅಂತವ್ರು ಶುಂಠಿ ಕಟ್ಬೋದು, ಮತ್ತೆ ಬೆಳ್ಳುಳ್ಳಿ ಕಟ್ಬೋದು, ಮತ್ತೆ ಈ ಪೆಪ್ಪರ್. ಕರ್ಪೂರ ಬೆಲೆ ಬರುತ್ತಲ್ಲ ಅದನ್ನು ಕೂಡ ಕಟ್ಬೋದು. ಸೊ ಶುಂಠಿ ಆದ್ರೆ 5 ನಿಮಿಷ ಹೇಳ್ತೀವಿ ಮಕ್ಳಿಗೆ, ಬೆಳ್ಳುಳ್ಳಿ ಆದ್ರೂ 5 ನಿಮಿಷ, ಕರ್ಪೂರದೆಲ್ಲ ಸ್ವಲ್ಪ ಎಫೆಕ್ಟ್ ಇದು ಅಂತಂದ್ರೆ ಒಂದು 1 ಅವರ್ 2 ಅವರ್ ಹೇಳ್ತೀವಿ ಸರ್. ಓಕೆ. ಸ್ವಲ್ಪ ಅಕಸ್ಮಾತ್ ಮುಂದೆ ಅವ್ರು ಹೋಗಕ್ಕಿಂತ ಮುಂಚೆ ಮೇಡಮ್, ಈ ಹೀಟ್ ಆದ್ರೆ, ಲಂಗ್ಸ್ ಹೀಟ್ ಆದ್ರೆ ಏನ್ ಸಿಂಪ್ಟಮ್ ಬರುತ್ತೆ, ಮತ್ತೆ ಲಂಗ್ಸ್ ಕೋಲ್ಡ್ ಆದ್ರೆ ಏನ್ ಸಿಂಪ್ಟಮ್ ಬರುತ್ತೆ ಕಂಡುಹಿಡಿಲಿಕ್ಕೆ ಸುಮಾರು ಜನ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಕ್ಲಿಯರ್ ಮಾಡ್ಬೋದಾ? ಹೌದು, ಅದೇ ಓಕೆ. ಮಗು ಕಫ ಇಲ್ಲದೆ ಕೆಮ್ತಾನೆ ಇರುತ್ತೆ, ಒಂದೇ ಸರಿ ಗಂಟ್ಲೆಲ್ಲ ಒಣಗ್ತಾ ಇರುತ್ತೆ, ಲಿಪ್ಸ್ ಎಲ್ಲ ಒಣಗ್ತಾ ಇರುತ್ತೆ. ಸೊ ಅದು ಡ್ರೈ ಸಿಂಪ್ಟಮ್ಸ್. ಓಕೆ, ಹ್ಮ್. ನೆಕ್ಸ್ಟ್ ಇದು ಡ್ರೈ ವೆಟ್ ಹೇಳಿದ್ರಲ್ವಾ. ವೆಟ್ ಆಯ್ತು ಅಂತಂದ್ರೆ ಮಗು ಮಲ್ಕೊಂಡು